ನಮ್ಮ ಹೃದಯದಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ಪ್ರತಿ ಕೆಟ್ಟ ಆಲೋಚನೆ, ಪ್ರತಿ ತಪ್ಪಾದ ಆಲೋಚನೆ ನಮ್ಮ ಹೃದಯಗಳಲ್ಲಿ ಬರ್ತಿದೆ ಅಂದಾಗ ಯಾರು ದುಃಖ ಪಡ್ತಿದ್ದಾರೆ? ಪವಿತ್ರಾತ್ಮ ದೇವರು ದುಃಖ ಪಡ್ತಿದ್ದಾರೆ, ಅಳ್ತಿದ್ದಾರೆ, ನರಳಾಡ್ತಿದ್ದಾರಂತೆ. ಆ ವಚನವು ಸತ್ಯವೇದದಲ್ಲಿ ಇರುವಂತಹದೇ. ಮುಂದೆ ನೋಡೋಣ. ಇದು ಬೇಕಾ? ಇದು ಅನ್ಯಾಯ ಅಲ್ವಾ? ಇದು ನಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಹೃದಯದೊಳಗಡೆ ಇರ್ತೀನಿ, ಯೇಸುಕ್ರಿಸ್ತರ ಎರಡನೇ ಬರೋಣದವರೆಗೂ ಭೂಮಿಯ ಮೇಲೆ ಇರ್ತೀನಿ ಅಂತ ಹೇಳಿದಂಥವರಿಗೆ ಇಷ್ಟು ಹಿಂಸೆಯನ್ನು ಕೊಡುವಂತಹದ್ದು. ಅದಕ್ಕೋಸ್ಕರನೇ ತಪ್ಪು ಮಾಡಬೇಡಿ, ಪಾಪ ಮಾಡಬೇಡಿ, ನಾವೆಲ್ಲರೂ ಸಹ ಪಾಪ ಮಾಡಬಾರ್ದು, ನಾವೆಲ್ಲರೂ ತಪ್ಪು ಮಾಡಬಾರ್ದು ಅಂತ ಏನಕ್ಕೋಸ್ಕರ ಮತ್ತೆ 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 ಬೋಧನೆಗಳಲ್ಲಿ ಕೇಳ್ತೀವಿ ಅಂದರೆ ಇದಕ್ಕೋಸ್ಕರನೇ. ಪವಿತ್ರಾತ್ಮರು ನಮ್ಮ ಹೃದಯವನ್ನು ಬಿಟ್ಟು ಹೊರಟೋಗ್ತಾರೆ. ಪವಿತ್ರಾತ್ಮರು ಬಿಟ್ಟೋದ್ರೆ ಏನಾಗುತ್ತೆ ಗೊತ್ತಾ? ಆಮೇಲೆ ಬರುತ್ತೆ ನೋಡೋಣ. ಓಕೆ, 7th ಪಾಯಿಂಟ್. 7 ಮುಖ್ಯವಾಗಿರುವಂತಹ ಪಾಯಿಂಟ್ಸನ್ನು ಮುಗಿಸಿದ್ವಿ. ಈಗ 8ನೇ ಪಾಯಿಂಟ್ ಪರಿಶುದ್ಧಾತ್ಮ ದೇವರ ಬಗ್ಗೆ ಅತಿ ಮುಖ್ಯವಾಗಿರುವಂತಹದ್ದು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 8th ಪಾಯಿಂಟ್ ಅತಿ ಮುಖ್ಯವಾಗಿರುವಂತಹದ್ದು. ಕೊನೆಗೆ ಬಂದಿದ್ದೀವಿ. ಎಲ್ಲಿಗೆ? ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅನ್ನುವಂತಹ ಸಬ್ ಡಿವಿಷನ್ಗೆ ಬಂದಿದ್ದೀವಿ. ಫಸ್ಟ್ ಸಬ್ ಡಿವಿಷನ್ ಏನು? ನಮ್ಮ ಅಂಶದ ಹೆಸರೇನು ಹೇಳಿ? ಪವಿತ್ರಾತ್ಮರು ಯಾರು, ಆತನ ಕಾರ್ಯಕ್ರಮಗಳೇನು. ಪವಿತ್ರಾತ್ಮರು ಯಾರು ಅಂದರೆ ಫಸ್ಟ್ 7 ಪಾಯಿಂಟ್ಸನ್ನು ಬರಿಬೇಕು. ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅಂತ ಹೇಳಿದ್ರೆ ಈಗ ಆಲೋಚನೆ ಮಾಡ್ತಿರುವಂಥ 8th ಪಾಯಿಂಟನ್ನು ಬರಿಬೇಕು. ಇಷ್ಟಕ್ಕೂ ಎಕ್ಸಾಮ್ನಲ್ಲಿ ತುಂಬ ಜನ ಲಾಸ್ಟ್ ಟೈಮು ಬ್ರದರ್ ಪ್ರಶ್ನೆಗಳನ್ನೆಲ್ಲ ನೀವೇ ಹಾಕ್ಕೊಡ್ತೀರಾ ಒಂದೊಂದಾಗಿ. ಪವಿತ್ರಾತ್ಮರು ಯಾವಾಗ ಹುಟ್ಟಿದ್ರು, ಪವಿತ್ರಾತ್ಮರು ತಂದೆ ಆಗಿರುವಂತಹ ದೇವರಿಗೆ ಏನಾಗಬೇಕು, ಆಮೇಲೆ ಪವಿತ್ರಾತ್ಮರ ಹೆಸರುಗಳೇನು, ಈ ಥರ ಎಲ್ಲ ಪ್ರಶ್ನೆಗಳನ್ನು ನೀವೇ ಹಾಕ್ಕೊಡ್ತೀರಾ ಅಂತ ಬಂದಿದ್ವಿ ನಾವು ಎಕ್ಸಾಮ್ಗೆ ಅಂತ ಅಂದರು. ದಯವಿಟ್ಟು ಈ ಮಿಸ್ಕನ್ಸೆಪ್ಷನನ್ನು ತೆಗಿರಿ ನಿಮ್ಮ ಮನಸ್ಸಿನಿಂದ. ಎಕ್ಸಾಮಿಗೆ ಕೊಡಬೇಕಾದ್ರೆ ಒಂದೇ ಲೈನ್ ಕೊಡುವಂತಹದ್ದು. ಏನಂತ? ಪವಿತ್ರಾತ್ಮರು ಯಾರು, ಅವರ ಕಾರ್ಯಕ್ರಮಗಳೇನು. ಅಲ್ಲಿ ಪವಿತ್ರಾತ್ಮರು ಯಾರು ಅಂತ ಕೊಟ್ಟಾಗ ಅದಕ್ಕೆ ಸೆಪರೇಟಾಗಿ 7 ಪಾಯಿಂಟ್ಸನ್ನು ಹಾಕ್ಕೊಂಡು 7 ಪ್ರಶ್ನೆ ನೀವೇ ಹಾಕ್ಕೊಂಡು ಇವರು ಯಾವಾಗ ಜನ್ಮಿಸಿದ್ರು, ಯಾವಾಗಿಂದ ಇದ್ದರು, ಇವರ ಹೆಸರುಗಳೇನೇನು, ಈ ಪಾಯಿಂಟ್ಸ್ ಎಲ್ಲ ನೀವೇ ಹಾಕ್ಕೊಂಡು, ಈ ಕ್ವೆಶ್ಚನ್ಸ್ ಎಲ್ಲ ನೀವೇ ಹಾಕ್ಕೊಂಡು ಅದಕ್ಕೆ ಆನ್ಸರನ್ನು ನೀವೇ ಬರೀಬೇಕು. ಓಕೆ, ನೆಕ್ಸ್ಟ್ ಪವಿತ್ರಾತ್ಮರ ಕೆಲಸಗಳೇನೇನು ಇಷ್ಟಕ್ಕೂ. ಯಾರಾದರೂ ಬಂದು ನಮಗೆ ತಂದೆ ಆಗಿರುವಂತಹ ದೇವರು ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ ನಿಮಗೋಸ್ಕರ ಅಂತ ಹೇಳಿದ್ರೆ ಹೇಳಲಿಕ್ಕೆ ನಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇದೆ. ಹೌದಾ? ತಂದೆ ಆಗಿರುವಂತಹ ದೇವರು ನಿಮಗೋಸ್ಕರ ಏನೇನು ಮಾಡಿದ್ದಾರೆ ಅಂದರೆ ಹೇಳ್ತೀವಿ. ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಹೇಳ್ತೀವಿ. ಪವಿತ್ರಾತ್ಮ ದೇವರು ಏನು ಮಾಡಿದ್ದಾರೆ ನಿಮಗೋಸ್ಕರ, ಏನಕ್ಕೋಸ್ಕರ ನಿಮಗೆ ಅಷ್ಟೊಂದು ಪ್ರೀತಿ ಅವರ ಮೇಲೆ ಅಂತ ಯಾರಾದರೂ ಕೇಳಿದ್ರೆ ಏನಂತೀವಿ ಪ್ರಿಯರೇ? 1-2 ಸೆಂಟೆನ್ಸ್ ಹೇಳ್ತೀವಿ ನೆನಪು ಬಂದಿರುವಂತಹದ್ದು, ಆಮೇಲೆ ಸುಮ್ಮನೆ ಹಾಕೋಗ್ತೀವಿ. ಅದಕ್ಕೋಸ್ಕರ ಪವಿತ್ರಾತ್ಮರ ಕಾರ್ಯಕ್ರಮಗಳೇನೇನು, ಏನೇನು ಕೆಲಸ ಮಾಡಿದ್ರು ಪವಿತ್ರಾತ್ಮರು, ಈ ಪವಿತ್ರಾತ್ಮರ ಕಾರ್ಯಕ್ರಮಗಳೇನೇನು ಅನ್ನುವಂತಹದನ್ನು 2 ಡಿವಿಷನ್ ಆಗಿ ಮತ್ತೆ ಬ್ರೇಕ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅಂತ ಹೇಳಿದ್ರೆ ಅದನ್ನು ಮತ್ತೆ 2 ಡಿವಿಷನ್ ಮಾಡ್ಕೊಳ್ಳೋಣ. ಅದರಲ್ಲಿ ಒಂದು ಡಿವಿಷನ್ ಏನು? ನಮ್ಮ ಕಾಲಕ್ಕೆ, ನಾವು ಇವಾಗಿರುವಂತಹ ಕಾಲಕ್ಕಿಂತ ಹಿಂದೆ ಪವಿತ್ರಾತ್ಮರು ಏನೇನು ಪಾತ್ರವನ್ನು ಪೋಷಿಸಿದ್ರು, ಇದು ಫಸ್ಟ್ ಡಿವಿಷನ್. ನಮ್ಮ ಕಾಲದಲ್ಲಿ ಪವಿತ್ರಾತ್ಮರು ಏನೇನು ಕೆಲಸ ಮಾಡ್ತಿದ್ದಾರೆ, ಇದು ಸೆಕೆಂಡ್ ಡಿವಿಷನ್. ಈಗ ಹೇಳಿ, ಪವಿತ್ರಾತ್ಮರ ಕಾರ್ಯಕ್ರಮಗಳು ಅನ್ನುವಂತಹದ್ರಲ್ಲಿ ಎಷ್ಟು ಡಿವಿಷನ್ ಮಾಡ್ಕೊಂಡಿದ್ದೀವಿ? 2. ಒಂದನೇದು ಯಾವುದು? ನಾವಿರುವಂತಹ ಕಾಲಕ್ಕಿಂತ ಹಿಂದೆ, ಈಗಾಗಲೇ ಮುಂಚಿತವಾಗಿ ಪವಿತ್ರಾತ್ಮರು ಏನೇನೆಲ್ಲ ಮಾಡಿದ್ರು, ಏನೇನು ಕೆಲಸಗಳನ್ನು ಮಾಡಿದ್ರು, ಅದು ಫಸ್ಟ್ ಡಿವಿಷನ್. ಸೆಕೆಂಡ್ ಡಿವಿಷನ್, ನಮ್ಮ ಜೊತೆ ಇದ್ಕೊಂಡು ಈಗಿನ ಕಾಲದಲ್ಲಿ ಏನೇನು ಮಾಡ್ತಿದ್ದಾರೆ ಪವಿತ್ರಾತ್ಮರು, ಇದು ಸೆಕೆಂಡ್ ಡಿವಿಷನ್. ಓಕೆ, ಮೊದಲನೇದಾಗಿ ಫಸ್ಟ್ ಡಿವಿಷನಲ್ಲಿ ಮೊದಲನೇ ವಚನ. ಪವಿತ್ರಾತ್ಮರನ್ನು ದೇವರು ಅಂತ ಏನಕ್ಕೋಸ್ಕರ ಬರೆಸಿದ್ದಾರೆ ಸತ್ಯವೇದದಲ್ಲಿ? ಪವಿತ್ರಾತ್ಮರು ಏನಕ್ಕೋಸ್ಕರ ದೇವರಾಗ್ತಾರೆ? ಪವಿತ್ರಾತ್ಮರಿಗೆ ದೇವರಾಗಬೇಕಾಗಿರುವಂಥ ಕ್ವಾಲಿಫಿಕೇಷನ್ಸ್ ಇದೆಯಾ? ದೇವರು ಅಂತ ಹೇಳಿದ್ರೆ ಫಸ್ಟ್ ಕಂಡೀಷನ್, ಮೊದಲನೇ ಅರ್ಹತೆ ಏನು? ಹೇಳಿ ಜೋರಾಗಿ. ಸೃಷ್ಟಿಕರ್ತರಾಗಿರಬೇಕು, ಸೃಷ್ಟಿಯಲ್ಲಿ ಪಾಲ್ಗೊಂಡಿರಬೇಕು, ನಮಗೋಸ್ಕರ ಸೃಷ್ಟಿ ಮಾಡಿರಬೇಕು. ನಾವು ಅವರನ್ನಲ್ವ ದೇವರು ಅನ್ಲಿಕ್ಕಾಗುವಂತಹದ್ದು. ಹಾಗಾದರೆ ಪವಿತ್ರಾತ್ಮರ ಸೃಷ್ಟಿಯಲ್ಲಿದ್ರ ಯೆಶಾಯನ ಗ್ರಂಥ 40ನೇ ಅಧ್ಯಾಯ, ಯೆಶಾಯನ ಗ್ರಂಥ 40ನೇ ಅಧ್ಯಾಯ 12ನೇ ವಚನ. 40:12. ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು, ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವರು ಯಾರು, ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು. ಸಾಕು. ಹಾಗಾದರೆ ಇಲ್ಲಿ ಮಾತಾಡ್ತಿರುವಂತಹದ್ದೆಲ್ಲ ಯಾರ ಬಗ್ಗೆ? ಯೆಹೋವನ ಆತ್ಮ ಅಂದರೆ ಯಾರು? ಪವಿತ್ರಾತ್ಮರು. ಮೇಲೆ ಕ್ವೆಶನ್ಸನ್ನು ಹಾಕ್ತಾ ಕೆಳಗಡೆ ಏನು ಹೇಳಿದ್ದಾರೆ? ಯೆಹೋವನ ಆತ್ಮದ ಬಗ್ಗೆನೂ ಒಂದು ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ. ಅಂದರೆ ಮೇಲಿರುವಂತಹದ್ದು ಕೆಳಗೆ ಇರುವಂತಹದ್ದೆಲ್ಲ ನಡೆಸ್ತಿರುವಂತಹದ್ದು ಯಾರು? ಪರಿಶುದ್ಧಾತ್ಮ ದೇವರು. ಸೃಷ್ಟಿ ಕಾರ್ಯಕ್ರಮದಲ್ಲಿ ಪರಿಶುದ್ಧಾತ್ಮರ ರೋಲ್ ಏನಂತೆ? ಇನ್ನೊಂದು ಸಾರಿ ಓದ್ಕೊಳ್ಳೋಣ. 12ನೇ ವಚನ. ಯಾವನು ಸಾಗರ ಸಮುದ್ರವನ್ನು ಸೆರೆಯಿಂದ ಅಳತೆ ಮಾಡಿದನು,
ಇದನ್ನೆಲ್ಲ ಅಳತೆ ಮಾಡಿ ತಕ್ಕಷ್ಟಿರಬೇಕು. ನೀರು ಎಷ್ಟಿರಬೇಕು ಸಮುದ್ರದಲ್ಲಿ, ಬೆಟ್ಟಗಳ ತೂಕ ಎಷ್ಟಿರಬೇಕು ಭೂಮಿಯ ಮೇಲೆ, ಇದೆಲ್ಲ ಅಳತೆ ಮಾಡಿ ಇಟ್ಟಂಥವರ ಇದೆಲ್ಲ ಅಳತೆ ಮಾಡಿ ಇಟ್ಟಂಥವ್ರು ಯಾರಂತೆ? ಇದೆಲ್ಲ ಅಳತೆ ಮಾಡುವುದರಲ್ಲಿ ಪಾತ್ರವನ್ನು ಪೋಷಿಸಿರುವಂತಹದ್ದು ಯಾರಂತೆ? ಪವಿತ್ರಾತ್ಮನು. ಯೇಸುಕ್ರಿಸ್ತರ ಬಗ್ಗೆ ಏನು ಓದ್ಕೊಳ್ತೀವಿ? ಸೃಷ್ಟಿ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತರ ಪಾತ್ರ ಏನು? ಪ್ರಧಾನ ಶಿಲ್ಪಿ. ಜ್ಞಾನೋಕ್ತಿಗಳು 8:22 ಓದ್ಕೊಳ್ತೀವಲ್ವಾ? ಓಕೆ, ಏನಂತ ಹೇಳಿದರೆ ಯೇಸುಕ್ರಿಸ್ತರಲ್ಲಿ, ಸೃಷ್ಟಿ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತರ ಪಾತ್ರ ಏನಂತೆ? ಪ್ರಧಾನ ಶಿಲ್ಪಿ, ಚೀಫ್ ಆರ್ಕಿಟೆಕ್ಟ್, ಇಂಜಿನಿಯರು. ಈ ಸೃಷ್ಟಿಗೆಲ್ಲ, ಈ ಸೃಷ್ಟಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಈ ಆಕಾಶ ಇಷ್ಟೇ ಹೈಟಲ್ಲಿ ಇರಬೇಕಾದ್ರೆ ಭೂಮಿ ಮೇಲೆ ಇಷ್ಟು ನೀರು ಇರಬೇಕು, ಇದೆಲ್ಲ ಪ್ಲಾನ್ ಮಾಡಿರುವಂಥದ್ದು ಯಾರಂತೆ? ಯೇಸುಕ್ರಿಸ್ತರು. ಇದನ್ನೆಲ್ಲ ಅಳತೆ ಮಾಡಿ ತಕ್ಕಷ್ಟು ಇಟ್ಟಿದ್ದು ಯಾರಂತೆ? ಪವಿತ್ರಾತ್ಮ ದೇವರು. ದೇವರು ಅಂತ ಹೇಳಿ ಸುಮ್ಮನೆ ಕರೆಯೋದಿಲ್ಲ. ದೇವರು, ಯೇಸುಕ್ರಿಸ್ತರನ್ನ ದೇವರು ಅಂತಿದ್ದೀವಿ ಅಂತ ಹೇಳಿದ್ರೆ, ಯೇಸುಕ್ರಿಸ್ತರು ಸೃಷ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪರಿಶುದ್ಧಾತ್ಮ ದೇವರನ್ನು ದೇವರು ಅಂತಿದ್ದೀವಿ ಅಂದರೆ ಸೃಷ್ಟಿ ಕಾರ್ಯಕ್ರಮದಲ್ಲಿ ಪರಿಶುದ್ಧಾತ್ಮರ ಕೈ ಇದೆ. ಹೌದಾ? ಸೃಷ್ಟಿಯಲ್ಲಿ ಪರಿಶುದ್ಧಾತ್ಮರ ಕೈ ಇದೆಯಾ? ಪರಿಶುದ್ಧಾತ್ಮರ ಸಹಾಯ ಇದೆಯಾ ಸೃಷ್ಟಿ ಕಾರ್ಯಕ್ರಮದಲ್ಲಿ? ಪರಿಶುದ್ಧಾತ್ಮರ ಕಾರ್ಯಕ್ರಮಗಳೇನು ಅನ್ನುವಂತಹದ್ರಲ್ಲಿ ಮೊದಲನೇ ಡಿವಿಷನಲ್ಲಿ, ಅಂದರೆ ನಮಗಿಂತ ಹಿಂದೆ, ಈ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮರೇ ದೇವರು ಏನೇನೆಲ್ಲ ಮಾಡಿದ್ರು ಅನ್ನುವುದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ಇವಾಗ ನಾವು ಆಲೋಚನೆ ಮಾಡಿರುವಂತಹದ್ದು. ಪರಿಶುದ್ಧಾತ್ಮರ ಕಾರ್ಯಕ್ರಮಗಳಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ಪರಿಶುದ್ಧಾತ್ಮರು ಸೃಷ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹದ್ದು ಫಸ್ಟ್ ಪಾಯಿಂಟ್ ಪರಿಶುದ್ಧಾತ್ಮ ದೇವರ ಬಗ್ಗೆ. ಯಾಕಂದರೆ ಪರಿಶುದ್ಧಾತ್ಮ ದೇವರ ಬಗ್ಗೆ ನಮಗೆ ನೆನಪು ಬರುವಂತಹದ್ದೆಲ್ಲ ಹೊಸ ಒಡಂಬಡಿಕೆಯಲ್ಲಿ. ಇವಾಗಿರ್ತಾರೆ, ಬ್ಯಾಪ್ಟಿಸಮ್ ತೊಗೊಂಡ್ಮೇಲೆ ಇರ್ತಾರೆ ಅಂತ. ಇವಾಗೇ ಅಲ್ಲ, ಹಳೆಯ ಒಡಂಬಡಿಕೆ ಆದಿಯಿಂದ ನಮಗೋಸ್ಕರ ಪರಿಶುದ್ಧಾತ್ಮರು ಕಂಟಿನ್ಯೂಸ್ ಆಗಿ ಶ್ರಮಿಸ್ತಾನೇ ಇದ್ದಾರೆ. ಓಕೆ, ಇನ್ನೂ ಏನೇನು ಮಾಡಿದ್ರು ಪರಿಶುದ್ಧಾತ್ಮರು? ಸೆಕೆಂಡ್ ಪಾಯಿಂಟ್, ಭಕ್ತರ ಮೇಲೆ ಬರುವುದನ್ನು ನಾವು ಆಗಾಗ ನೋಡ್ತೀವಲ್ವ ಪ್ರಿಯರೇ? ದಾವಿದನು 10,000 ಜನ, ಕತ್ತಿ ಹಿಡಿದ್ರೆ ಎಷ್ಟು ಜನ ಅಂತೆ? 10,000 ಜನ. ಒಬ್ಬ ಮನುಷ್ಯನಿಂದ ಆಗತ್ತಾ? ನೀವು ಯೋಚನೆ ಮಾಡಿ ನೋಡಿ. ಒಬ್ಬ ಮನುಷ್ಯ ನಿಂತು 10,000 ಜನರನ್ನು ಹೊಡೆದು ಸಾಯಿಸುವಂತಹದ್ದು ಅಂದರೆ ಆಗತ್ತಾ? ಒಬ್ಬ ಮನುಷ್ಯ ಒಂದು ಕತ್ತೆ ಬುರುಡೆಯನ್ನು ತಗೊಂಡು 1,000 ಜನರನ್ನು ಕೊಲ್ಲಿಕ್ಕಾಗತ್ತಾ? ಸಂಸೋನನ್ನು ಹೋಗಬೇಕಾದ್ರೆ ಹೆಣ್ಣನ್ನು ನೋಡಲಿಕ್ಕೆ ಏನು ಬಂತಂತೆ? ಸಿಂಹ. ಎಂಥ ಸಿಂಹ? ಪ್ರಾಯದ ಸಿಂಹ. ಆ ವಚನವನ್ನು ಒಂದ್ಸರಿ ಓದೋಣ. ನ್ಯಾಯಸ್ಥಾಪಕರ ಗ್ರಂಥ 14:6. ನ್ಯಾಯಸ್ಥಾಪಕರ ಗ್ರಂಥ 14ನೇ ಅಧ್ಯಾಯ 6ನೇ ವಚನ. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ, ಪ್ರಾಯದ ಸಿಂಹ ಅನ್ನುವಂತಹ ವರ್ಡನ್ನು ಓದಿ ಅಲ್ಲೇ ಮೇಲೆಲ್ಲಾದರೂ ಇರುತ್ತೆ. ಒಂದು ಪ್ರಾಯದ ಸಿಂಹವು, ಯವ್ವನ ಕಾಲದಲ್ಲಿರುವಂತಹ ಸಿಂಹ. ಅದು ಸಿಂಹದ ಮರಿನೂ ಅಲ್ಲ, ವಯಸ್ಸಾಗಿರುವಂತಹ ಸಿಂಹನೂ ಅಲ್ಲ. ಯವ್ವನ ಕಾಲದಲ್ಲಿದ್ದಂತಹ ಸಿಂಹ ಗರ್ಜಿಸಿ ತನ್ನ ಹತ್ರ ಬಂತಂತೆ. ಎಷ್ಟಕ್ಕೂ ಸಿಂಹವನ್ನು ಕೊಲ್ಲುವಂತಹದ್ದು ಮನುಷ್ಯನಿಂದ ಆಗುವಂತಹದ್ದೇನ? ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಆಗ್ತಾ ಇರ್ಬೋದೇನೋ. ಆದರೆ ಸಂಸೋನನು ಸಿಂಹಗಳನ್ನು ಕೊಲ್ಲುವಂಥ ಕೆಲಸದಲ್ಲಿ ಇರಲಿಲ್ಲ ಅಲ್ವಾ? ಹೌದಾ? ಸಿಂಹಗಳನ್ನು ಬೇಟೆಯಾಡುವಂಥ ಕೆಲಸದಲ್ಲಿ ಇರಲಿಲ್ಲ ಅಲ್ವಾ? ಆ ಪ್ರಾಯದ ಸಿಂಹದ ಶಕ್ತಿ ಏನು ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ, ಅದು ಬಂದ್ಬಿಟ್ಟು ಸುಮ್ಮನೆ ನಾವು ಹಿಂಗೆ ನಿಂತಿದ್ರೆ ಹಿಂಗಂತೂ ಅಂತ ಅಂದ್ಕೊಳ್ಳಿ ಒಂದ್ಸರಿ, ಅಲ್ಲಿ ಬಿದ್ದಿರ್ತೀವಿ. ಯಾಕೆಂದರೆ ಅದರ ಭಾರ ಅಷ್ಟೊಂದಿರುತ್ತೆ, 350 kg 400 kg ಇರುತ್ತೆ ಒಂದೊಂದು ಸಿಂಹ. ಸುಮ್ಮನೆ ಹಿಂಗೆ ತಳ್ಳಿದ್ರೆ ಅಷ್ಟು ದೂರ ಬಿದ್ದಿರ್ತೀವಿ. ಅದು ಸಿಂಹದ ಶಕ್ತಿ. ಅಷ್ಟು ಶಕ್ತಿ ಇರುವಂತಹ ಸಿಂಹವನ್ನು ಹೇಗೆ ಸೀಳಿದ್ರಂತೆ? ಹೋತ ಮರಿಯಂತೆ. ಏನಕ್ಕೋಸ್ಕರ ಸೀಳಿದ್ರು ಅಲ್ಲೇ ಮೇಲೆ ಬರ್ಸಿದ್ದಾರೆ. ಏನಕ್ಕೋಸ್ಕರ ಸೀಳಲಿಕ್ಕಾಯಿತು ಸಂಸೋನನ ಕೈಯಲ್ಲಿ? ಯೆಹೋವನ ಆತ್ಮವು ಅವನ ಮೇಲೆ ಫಕ್ಕನೆ ಬಂದದ್ದರಿಂದ. ಹಾಗಾದರೆ ಪರಿಶುದ್ಧಾತ್ಮ ದೇವರು ಅವಾಗ ಬಂದ್ರ ಇಲ್ವಾ? ಬಂದರು. ಹಾಗಾದರೆ ಪರಿಶುದ್ಧಾತ್ಮರ ಕೆಲಸ ಏನು? ಹಳೆಯ ಒಡಂಬಡಿಕೆಯಲ್ಲೂ, ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಪರಿಶುದ್ಧಾತ್ಮರ ಕೆಲಸ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಪೂರ್ತಿ ಹಾಯಾಗಿ ರೆಸ್ಟ್ ತಗೊಳ್ತಿದ್ರು, ಕಾಲ ಮೇಲೆ ಕಾಲು ಹಾಕ್ಕೊಂಡು. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದಲ್ಲ. ಆದಿಯಿಂದಲೂ ಮನುಷ್ಯರಿಗೋಸ್ಕರ ಶ್ರಮೆ ಪಡ್ತಾನೇ ಇದ್ದಾರೆ. ಭಕ್ತರ ಮೇಲೆ ಬರುವಂತಹದ್ದು, ಭಕ್ತರನ್ನು ಬಲಪಡಿಸುವಂತಹದ್ದು, ಒಂದು ಸಿಚುವೇಶನ್ ಬಂದರೆ ಅದನ್ನು ಎದುರಿಸಲಿಕ್ಕೆ ಭಕ್ತರಿಗೆ ಬಲ ಕೊಡುವಂತಹದ್ದು, ಶಕ್ತಿ ಕೊಡುವಂತಹದ್ದು. ದಾವೀದನ ಮೇಲೆ ಬರುವಂತಹದ್ದು ನೋಡ್ತೀರಾ, ಸೌಲನ ಮೇಲೆ ಬರುವಂತಹದ್ದನ್ನು ನೋಡ್ತೀರಾ ಪವಿತ್ರಾತ್ಮರು. ಇಷ್ಟಕ್ಕೂ ಸೌಲನನ್ನು ಸೆಲೆಕ್ಟ್ ಮಾಡಿದ್ಯಾರು? ದೇವರೇ. ಸೌಲನನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಪರಿಶುದ್ಧಾತ್ಮವನ್ನು ಸೌಲನ ಹತ್ರ ಕಳಿಸ್ಕೊಟ್ಟಿದ್ಯಾರು? ದೇವರೇ. ಹಾಗಾದರೆ ಪರಿಶುದ್ಧಾತ್ಮರ ಎರಡನೇ ಕೆಲಸ ಏನು? ಆಗ ಕಾಲದಲ್ಲಿ ಭಕ್ತರ ಬಳಿಯಲ್ಲಿ ಬಂದು ಅವರನ್ನು ಬಲಪಡಿಸುವಂತಹದ್ದು. ಇದು ಎರಡನೇ ಕೆಲಸ. ಇದೆಲ್ಲ ನಮಗೆ ಗೊತ್ತಿರಬೇಕು ಪ್ರಿಯರೇ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ವ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಏನೋ ಮಾಡ್ತಿದ್ದಾರೆ ಒಂದಷ್ಟು ಕೆಲಸ ಅಂತ ಅನ್ನಿಸ್ಬಾರ್ದು ನಮಗೆ. ಪರಿಶುದ್ಧಾತ್ಮ ದೇವರು ಆದಿಯಿಂದಲೂ ನಮಗೋಸ್ಕರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್,
ಇದನ್ನೆಲ್ಲ ನೀವು ಬರೆಯೋದೇ ಇಲ್ಲಿ ಮುಖ್ಯವಾಗಿ ನಿಮಗೆ ಯಾವುದು ಮುಖ್ಯ ಅಂತ ಅನ್ಸುತ್ತೋ ಒಂದು 5 ಪಾಯಿಂಟ್ ಪ್ರತಿಯೊಂದರಲ್ಲೂ. ಪರಿಶುದ್ಧಾತ್ಮರ ಕೆಲಸ ಏನು ನಾವು ಬರುವುದಕ್ಕಿಂತ ಮುಂಚೆ ಒಂದು 5 ಪಾಯಿಂಟ್ಸ್, ಪರಿಶುದ್ಧಾತ್ಮರ ಕೆಲಸ ಏನು ನಾವು ಬಂದಾದ ನಂತರ ಒಂದು 5 ಪಾಯಿಂಟ್ಸ್. ನಿಮಗೆ ಹೇಳ್ದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಏನಕ್ಕೋಸ್ಕರ ಕೊಡ್ತಿರುವಂತಹದ್ದು ಅಂದರೆ ನಮ್ಮ ನಾಲೆಡ್ಜ್ಗೆ ಮಾತ್ರ. ಓಕೆ, ಇನ್ನು ಮೂರನೇದಾಗಿ ಯೇಸುಕ್ರಿಸ್ತರ ಜೀವನದಲ್ಲಿ ಪರಿಶುದ್ಧಾತ್ಮ ದೇವರು ಎಷ್ಟು ದೊಡ್ಡ ಪಾತ್ರವನ್ನು ಪೋಷಿಸಿದ್ರು ಯೋಚನೆ ಮಾಡಿ ನೋಡಿ. ಯೇಸುಕ್ರಿಸ್ತರು ಭೂಮಿಯ ಮೇಲೆ ಬಂದಾಗ ಪರಿಶುದ್ಧಾತ್ಮ ದೇವರು ಎಷ್ಟು ದೊಡ್ಡ ಪಾತ್ರವನ್ನು ಪೋಷಿಸಿದ್ರು? ಯೇಸುಕ್ರಿಸ್ತರು ಭೂಮಿಯ ಮೇಲೆ ಮಗುವಾಗಿ ಜನ್ಮಿಸ್ಬೇಕಾದ್ರೆ ಅದರ ಹಿಂದೆ ಇದ್ದಂತಹ ಕೈ ಯಾವುದು? ಒಂದು ಕನ್ನಿಕೆ ಬಸುರಾಗಬೇಕು, ಮಗುವನ್ನು ಹೆರಬೇಕು, ಮದುವೆ ಆಗದೇ ಇರುವಂಥ ಒಬ್ಬ ಸ್ತ್ರೀ ಮಗುವನ್ನು ಹೆರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಕಲ ವಿಧವಾಗಿರುವಂಥ ಸಿದ್ಧತೆಯನ್ನು ಮಾಡಿಟ್ಟಿದ್ಯಾರು? ಪವಿತ್ರಾತ್ಮ ದೇವರು. ಅಲ್ಲಿ ಬರ್ಸಿದಾರಲ್ವ ನೀವು, ಪವಿತ್ರಾತ್ಮ ಭರಿತಳಾಗಿ ಅಂತ ಹೇಳಿ. ಹಾಗಾದರೆ ಅಲ್ಲಿಂದ ಶುರುವಾಗುತ್ತೆ. ಯೇಸುಕ್ರಿಸ್ತರು ಮನುಷ್ಯ ದೇಹವನ್ನು ಧರಿಸ್ಕೊಂಡು ಭೂಮಿಯ ಮೇಲೆ ಬಂದಾಗ ಪವಿತ್ರಾತ್ಮ ದೇವರು ಯೇಸುಕ್ರಿಸ್ತರ ಜೀವನದಲ್ಲಿ ಎಷ್ಟೆಷ್ಟು ದೊಡ್ಡ ಪಾತ್ರವನ್ನು ಪೋಷಿಸಿದ್ದಾರೆ ಗೊತ್ತಾ? ಈ ಪಾತ್ರ ಯೇಸುಕ್ರಿಸ್ತರ ಜನನದಿಂದ ಹಿಡಿದು ಯೇಸುಕ್ರಿಸ್ತರು ಪ್ರತಿ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ಯಾರ ಜೊತೆಯಲ್ಲಿದ್ದರು? ಇಷ್ಟಕ್ಕೂ ಯೇಸುಕ್ರಿಸ್ತರು ಯಾವ ದೇಹವನ್ನು ಧರಿಸ್ಕೊಂಡಿದ್ರು? ಯೇಸುಕ್ರಿಸ್ತರಿಗೆ ಏನಾದರೂ ಸೂಪರ್ ನ್ಯಾಚುರಲ್ ಪವರ್ಸ್ ಏನಾದರೂ ಇತ್ತಾ? ಯಾವ ದೇಹವನ್ನು ಧರಿಸ್ಕೊಂಡು ಬಂದಿದ್ದರು? ಮನುಷ್ಯರ ಶರೀರವನ್ನು. ನಮಗಿದೆಯಾ? ನಮಗೂ ಅದೇ ಶರೀರ ನಾವು ಧರಿಸ್ಕೊಂಡಿದ್ದೀವಪ್ಪ. ನಾವೇನಾದರೂ 5,000 ಜನರಿಗೆ ಊಟ ಹಂಚ್ಲಿಕ್ಕಾಗುತ್ತಾ? ಇಲ್ಲ. ಅಷ್ಟು ಅದ್ಭುತ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಇವಾಗ ಪವಿತ್ರಾತ್ಮರ ಬಗ್ಗೆ ನಿಮಗೆ ಲೆಸನ್ ಗೊತ್ತಾಗಿದೆಯಲ್ವಾ? ಈಗ ಓದಿ ಯೇಸುಕ್ರಿಸ್ತರು ಮಾಡಿದಂಥ ಒಂದೊಂದು ಅದ್ಭುತವನ್ನು ಗಮನ ಕೊಟ್ಟು ಬಹು ಸೂಕ್ಷ್ಮವಾಗಿ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಆತ್ಮ ಯೇಸುಕ್ರಿಸ್ತರ ಜೊತೆ ಇತ್ತು, ಪರಿಶುದ್ಧ ಆತ್ಮ ಯೇಸುಕ್ರಿಸ್ತರ ಜೊತೆ ಇತ್ತು. ಅಂದರೆ ಯೇಸುಕ್ರಿಸ್ತರಿಗೆ ಏನು ಪವರ್ ಇರಲಿಲ್ವ ಬ್ರದರ್, ಶಕ್ತಿ ಇರಲಿಲ್ವ ಬ್ರದರ್ ಅನ್ನುವಂಥದ್ದಲ್ಲ ಇಲ್ಲಿ ಕ್ವೆಶ್ಚನ್. ಯೇಸುಕ್ರಿಸ್ತರು ಮನುಷ್ಯ ಶರೀರವನ್ನು ಧರಿಸ್ಕೊಂಡು ಭೂಮಿಯ ಪರಲೋಕದಲ್ಲಿ ಯೇಸುಕ್ರಿಸ್ತರಿಗಿದ್ದಾಗ ನಾವು ಯೇಸುಕ್ರಿಸ್ತರ ಸ್ಥಿತಿಯನ್ನು ಮಾತಾಡ್ತಿಲ್ಲ. ಭೂಮಿಯ ಮೇಲೆ ಯೇಸುಕ್ರಿಸ್ತರು ಬಂದಾಗ ಮನುಷ್ಯನ ಶರೀರವನ್ನು ಧರಿಸ್ಕೊಂಡು ಅಷ್ಟೆಲ್ಲ ಹೇಗೆ ಮಾಡಲಿಕ್ಕಾಯಿತು? ಸತ್ಯವೇದದಲ್ಲಿ ನಿಮಗೆ ಸಾಕಷ್ಟು ಕಡೆ ಸಿಕ್ಕುತ್ತೆ. ಆತ್ಮನು ಯೇಸುಕ್ರಿಸ್ತರ ಜೊತೆ ಇದ್ದರು, ಉಪವಾಸ ಮಾಡಬೇಕಾದ್ರೆ ಸಹಾಯ ಮಾಡ್ತಿದ್ರು. ಆತ್ಮನು ಅರಣ್ಯದಲ್ಲಿ ಶೋಧನೆಗೋಸ್ಕರ ಆತ್ಮನೇ ಕರ್ಕೊಂಡು ಹೋಗ್ತಾರಂತೆ. ಸೈತಾನನಿಂದ ಶೋಧಿಸಲ್ಪಡಬೇಕು ಅಂತ ಹೇಳಿ ಆತ್ಮನೇ ಕರ್ಕೊಂಡು ಹೋಗ್ತಾರಂತೆ ಯೇಸುಕ್ರಿಸ್ತರನ್ನು. ಇದೆಲ್ಲ ಯೇಸುಕ್ರಿಸ್ತರ ಜೀವನದಲ್ಲಿ ಪರಿಶುದ್ಧಾತ್ಮರು ಪೋಷಿಸಿದಂತಹ ರೋಲ್. ನೆಕ್ಸ್ಟ್, ಅಪೋಸ್ತಲರ ಜೀವನದಲ್ಲಿ ಏನೇನು ಪಾತ್ರವನ್ನು ಪೋಷಿಸಿದ್ರು? ಅಲ್ಲೂ ಅಷ್ಟೇ, ಅಪೋಸ್ತಲರು ಪ್ರತಿ ಸೂಚಕ ಕಾರ್ಯ ಮಾಡಬೇಕಾದ್ರೂ ಜೊತೆಯಲ್ಲಿ ಯಾರಿದ್ರು? ಪರಿಶುದ್ಧಾತ್ಮ ದೇವರು. ನಾನು ಹೇಳಿದ್ನಲ್ವ, ನೀವು ಇನ್ನು ಮುಂದೆ ಅದ್ಭುತಗಳನ್ನು ಓದಬೇಕಾದ್ರೆ ಇಲ್ಲಿ ಪರಿಶುದ್ಧಾತ್ಮರ ಸಹಾಯ ಇದೆಯಾ ಅಂತ ಹೇಳಿ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಓದಿದಾಗ ಹಾಗಾದರೆ ಇವರನ್ನೆಲ್ಲ ಬಲಪಡಿಸಿದ್ದೆಲ್ಲ ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮ ದೇವರು ಇವ್ರ ಜೊತೆಯಲ್ಲಿದ್ದರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯೇಸುಕ್ರಿಸ್ತರ ಜೀವನದಲ್ಲಿ ಪರಿಶುದ್ಧಾತ್ಮ ದೇವರ ಪಾತ್ರ ಇದೆ. ಶಿಷ್ಯಂದಿರ ಜೀವನದಲ್ಲಿ ಪರಿಶುದ್ಧಾತ್ಮ ದೇವರ ಪಾತ್ರ ಇದೆ. ಮೊದಲನೇ ಶತಮಾನದಲ್ಲಿದ್ದಂತಹ ಸಂಘ ಸಭೆ, ಅವರ ಜೀವನದಲ್ಲೂ ಪರಿಶುದ್ಧಾತ್ಮರ ಪಾತ್ರ ಇದೆ. ಇದೆಲ್ಲ ನಮ್ಮ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮ ದೇವರು ಮಾಡಿದಂತಹ ಕೆಲಸಗಳು. ಇದಾದ ನಂತರ ನಮ್ಮ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮ ದೇವರು ಯಾವ್ಯಾವ ಕೆಲಸವನ್ನು ಮಾಡಿದ್ರು ಅನ್ನುವಂತಹದ್ರಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹದ್ದು ಅಂದರೆ, ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಸತ್ಯವೇದ ಕಂಪ್ಲೀಟ್ ಆಗಿತ್ತಲ್ವ ಪ್ರಿಯರೇ? ಸತ್ಯವೇದದ ರಚನೆ ಯಾರ ಅನುಗ್ರಹ? ದೇವರ ಅನುಗ್ರಹ. ಯಾರ ಮೂಲಕ? ಪವಿತ್ರಾತ್ಮನ ಮೂಲಕ. ನೀವು ಯೋಚನೆ ಮಾಡಿ ನೋಡಿ, ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶ ಕಾಂಡ, ಈ ಕಾಂಡಗಳಲ್ಲಿ ಯಾರು ಬರೆದಿರುವಂತಹದ್ದು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ? ಪಂಚಕಾಂಡಗಳನ್ನು ಮೋಶೆ ಎಲ್ಲಿಂದ ಶುರು ಮಾಡಿ? ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಮೋಶೆ ಇದ್ರ ಅವಾಗ? ಇರಲಿಲ್ಲ. ಹೇಗೆ ಗೊತ್ತಾಯಿತು ಮತ್ತೆ ಮೋಶೆಗೆ? ಹೌದಾ? ಪವಿತ್ರಾತ್ಮರೇ ಸತ್ಯವೇದವನ್ನು ಬರೆಸಿರುವಂತಹದ್ದು ಅನ್ನೋದಕ್ಕೆ ಇದೆಲ್ಲ ಪ್ರೂಫ್ಗಳು. ಮೋಶೆ ಬರೆದ್ರು, ಮೋಶೆ ಇಲ್ಲದೇ ಇರುವಂತಹ ಕಾಲಕ್ಕೆ ಏನೇನಾಯಿತು ಅಂತಲೂ ಬರೆದಿದ್ದಾರೆ. ಒಂದು ವೇಳೆ ಮೋಶನೇ ಸ್ವಂತ ಬುದ್ಧಿಯಿಂದ ಬರೆದಿದ್ರು ಪರಿಶುದ್ಧಾತ್ಮ ದೇವರ ಸಹಾಯ ಇಲ್ಲದೆ ಸ್ವಂತ ಬುದ್ಧಿಯಿಂದ ಸತ್ಯವೇದ ರಚನೆ ಆಯಿತು ಅಂತ ಹೇಳಿ ಅಂದ್ಕೊಂಡ್ರೆ ಸ್ವಲ್ಪ ಹೊತ್ತು. ಈಗ ಮೋಶೆ ಬರಿಬೇಕಾದ್ರೆ ದಾವಿದನ ಬಗ್ಗೆ ಎಲ್ಲ ಬರೆದಿದ್ದಾರೆ. ದಾವಿದನ ಬಗ್ಗೆ, ಸೊಲೊಮೋನನ ಬಗ್ಗೆ ಎಲ್ಲ, ಕ್ಷಮಿಸಿ, ಇದೆಲ್ಲ ರಚನೆ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಸತ್ಯವೇದದ ರಚನಾಕಾರರು ಸತ್ಯವೇದದಲ್ಲಿರುವಂಥ ಪುಸ್ತಕಗಳನ್ನು, ಮೊದಲನೇ ಸಮುವೇಲನ ಗ್ರಂಥ, ಸತ್ಯವೇದವನ್ನು ಬರೆದಿರುವಂತಹ ರಚನಾಕಾರರು ಯಾರ ಕೈಯಿಂದ ಸತ್ಯವೇದ ಬರೆಯಲ್ಪಡ್ತೋ ಈ ರಚನಾಕಾರರೇ ಸ್ವಂತ ಬುದ್ಧಿಯನ್ನು ಓಡಿಸಿ ಸತ್ಯವೇದವನ್ನು ಬರೆದಿದ್ದಾರೆ. ಅಂದರೆ ಹೇಗೆ ಬರೀತಿದ್ರು? ದಾವಿದನ್ನು ತಪ್ಪು ಮಾಡಿದ್ರು. ಈ ತಪ್ಪನ್ನು ಹೇಗೆ ಬರೆಯುವಂತಹದ್ದು? ಇಷ್ಟೊಂದು ಕ್ರೂರವಾಗಿ ಬರೆಯುವಂಥದ್ದು ಬೇಡ. ಬರೀ ದಾವಿದನು ಒಂದು ತಪ್ಪು ಮಾಡಿದ್ರು, ಆ ತಪ್ಪಿಂದ ಹಿಂಗೆ ಶಿಕ್ಷೆ ಆಯಿತು. ಈ ಸಾಫ್ಟ್ ಕಾರ್ನರ್ ಇರುತ್ತಾ ಮನುಷ್ಯರಿಗೆ? ಬರಿಬೇಕಾದ್ರೆ ಹೆಂಗೆ ಬರ್ಸಿದ್ದಾರೆ ಹೇಳಿ? ಪರಿಶುದ್ಧಾತ್ಮರ ಸತ್ಯವೇದವನ್ನು ಬರೀ, ನಾನು ಹೇಳ್ತಿದ್ದೀನಿ, ನೀನು ಬರಿಬೇಕಷ್ಟೇ. ನೀನು ಬರೆಯುವಂತಹದ್ದು ಮಾತ್ರ ನಿನ್ನ ಕೆಲಸ.
ಯಥಾ ಪ್ರಕಾರ ಅಲ್ಲಿ ಏನು ನಡೀತೋ ಹಾಗೆ ದಾವೀದನ ನೀಚ ಕೃತ್ಯಗಳು ಅಂತ ಹೇಳಿ ಒಂದು ಹೆಡ್ಡಿಂಗ್ ಕೊಟ್ಬಿಟ್ಟು ಅದನ್ನು ಬೋಲ್ಡ್ ಲೆಟರ್ಸಲ್ಲಿ ಮಾಡಿ ಕೆಳಗಡೆ ದಾವೀದನು ಹಿಂಗೆ ಮಾಡಿದ್ರು ಹಿಂಗೆ ಕೊಂದರು, ಇದೇ ಥರ ಆಸೆ ಪಟ್ಟರು, ಇದೇ ರೀತಿ ಮಾಡಿದ್ರು. ದೇವರು ಅದಾದಮೇಲೆ ದಾವೀದನನ್ನು ಹೀಗೆ ಶಿಕ್ಷಿಸಿದ್ರು. ಇದೆಲ್ಲ ನೋಡಿದಾಗ ನಮಗೇನು ಅರ್ಥ ಆಗುತ್ತೆ? ದಯೆ ದಾಕ್ಷಿಣ್ಯ ಏನೂ ಇಲ್ಲದೆ ಯಥಾ ಪ್ರಕಾರ ಹಳೆ ಒಡಂಬಡಿಕೆ ಏನೇನಾಯಿತೋ ಏನೇನು ನಡೀತೋ ಪೂರ್ತಿಯಾಗಿ ಬರೆಸಿರುವಂತಹದ್ದು. ಅಂದರೆ ಸತ್ಯವೇದದಲ್ಲಿರುವಂಥ ಎಲ್ಲ ಘಟನೆ ಪೂರ್ತಿಯಾಗಿ ಏನಿದೆಯೋ ಅದನ್ನೇ ಮನುಷ್ಯರ ಕೈಯಿಂದ ಬರೆಸಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮ್ಗೇನು ಅರ್ಥ ಆಗುತ್ತೆ? ಮನುಷ್ಯರು ಬರೆದ್ರೆ ಇದನ್ನು ಮನುಷ್ಯರು ಬರೆದಿದ್ರೆ ಇದೆಲ್ಲ ಮುಚ್ಚಾಕ್ತಿದ್ರು. ತುಂಬ ಜನ ಹೇಳುವಂತಹ, ನೀವು ಕೇಳಿರ್ತೀರ, ಸತ್ಯವೇದ ಕಲ್ಪನೆಯ ಪುಸ್ತಕ, ಸತ್ಯವೇದವನ್ನು ಮನುಷ್ಯರು ಬರೆದಂತಹದ್ದು, ಸತ್ಯವೇದ ದೇವರ ಪ್ರಮೇಯದಿಂದ ಬರೆಯಲ್ಪಟ್ಟಂತಹದ್ದಲ್ಲ, ಮನುಷ್ಯರು ಬರೆದಿದ್ರೆ ಇದನ್ನೆಲ್ಲ ಮುಚ್ಚಾಕ್ತಿದ್ರಲ್ವ. ಈ ತಪ್ಪುಗಳನ್ನೆಲ್ಲ ಏನಕ್ಕೋಸ್ಕರ? ಲೋಟನ ಮಕ್ಕಳು ಮಾಡಿದಂತಹ ತಪ್ಪುಗಳು ಏನಕ್ಕೋಸ್ಕರ ಎತ್ತಿಡಿತಿದ್ರು? ನಾವು ಕಲಿಬೇಕು ಅಂತ ಪರಿಶುದ್ಧಾತ್ಮ ದೇವರು ಯಾವುದೋ ಕಾಲದಿಂದ ನಡೆದಿರುವಂತಹದ್ದೆಲ್ಲ ಹಾಗೆ ಬರೆಸ್ಕೊಳ್ತಾ ಹೋಗ್ತಿದ್ದಾರೆ. ಪರಿಶುದ್ಧಾತ್ಮ ದೇವರೇ ಸತ್ಯವೇದವನ್ನು ಬರೆಸಿದ್ರು ಅನ್ನೋದಕ್ಕೆ ರೆಫರೆನ್ಸ್ ಗೊತ್ತಲ್ವ ನಮಗೆ? ಹೇಳಿ ಒಂದು ಸಾರಿ. ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಓದುವಂಥ ಅವಶ್ಯಕತೆ ಇಲ್ಲ, ನಮ್ಮೆಲ್ಲರಿಗೂ ಗೊತ್ತಿರುವುದರಿಂದ. ಓಕೆ, ಇದಿಷ್ಟೂ ಸಹ ಈಗ ನಾವು ಆಲೋಚನೆ ಮಾಡ್ತಿರುವಂತಹದ್ದು ಪರಿಶುದ್ಧಾತ್ಮರು ನಾವಿರುವಂತಹ ಕಾಲಕ್ಕಿಂತ ಹಿಂದೆ ಯಾವ ಕೆಲಸಗಳನ್ನು ಮಾಡಿದ್ರು. ಹಾಗೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಪೇತ್ರನ 2ನೇ ಪತ್ರಿಕೆ 1:21 ಸಪೋರ್ಟಿಂಗ್ ಆಗಿ ಯೋಹಾನನು ಬರೆದ ಸುವಾರ್ತೆ 16-13 ದಯವಿಟ್ಟು ಬರ್ಕೊಳ್ಳಿ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಏನಿರುತ್ತೆ ರೆಫರೆನ್ಸಲ್ಲಿ? ಪರಿಶುದ್ಧಾತ್ಮರು ಸಕಲ ವಿಷಯದಲ್ಲಿಯೂ ಸತ್ಯದಲ್ಲಿ ನಮ್ಮನ್ನು ನಡೆಸಿದ್ರು. ಅಂದರೆ ಯೇಸುಕ್ರಿಸ್ತರು ಬಂದರು ಈ ಭೂಮಿಯ ಮೇಲೆ. ಎಷ್ಟು ವರ್ಷ ಇದ್ದರು? 33.5 ವರ್ಷ. ಓಕೆ, ಅದಾದ ನಂತರ ಇನ್ನು ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕು, ಲೂಕ, ಯೋಹಾನ, ಈ 4 ಸುವಾರ್ತೆಗಳಲ್ಲಿರುವಂತಹ ಮಾತು ಬಹುತೇಕ ಯೇಸುಕ್ರಿಸ್ತರು ಹೇಳಿರುವಂತಹ ಮಾತುಗಳೇ. ಇನ್ನು ಉಳಿದ ಅಪೊಸ್ತಲರ ಕೃತ್ಯಗಳು, ರೋಮಪುರದವರೆಗೆ ಬರೆದ ಪತ್ರಿಕೆ, ಇದನ್ನೆಲ್ಲ ಯಾರು ಕಂಪ್ಲೀಟ್ ಮಾಡಿಸಿದ್ರು? ಪರಿಶುದ್ಧಾತ್ಮ ದೇವರೇ. ಒಂದು ವೇಳೆ ಯೇಸುಕ್ರಿಸ್ತರು ಈ ಸುವಾರ್ತೆಗಳಲ್ಲಿರುವಂತಹ ಮಾತುಗಳು ಯೇಸುಕ್ರಿಸ್ತರ ಬಾಯಿಂದಲೇ ಬಂದಿರಬಹುದು. ಯೇಸುಕ್ರಿಸ್ತರು ತುಂಬ ಮಾತಾಡಿದ್ರು ಅಂದರೆ ಈ ಸತ್ಯವೇದದಲ್ಲಿ ನಮಗೆ 4 ಸುವಾರ್ತೆಗಳಲ್ಲಿ ಏನು ಕಾಣಿಸುತ್ತೋ ಅಷ್ಟೇ ಅಲ್ಲ ಯೇಸುಕ್ರಿಸ್ತರು ಮಾತಾಡಿದಂತಹ ಮಾತು. ಇನ್ನೂ ಅಧಿಕವಾಗಿದೆ. ಯೇಸುಕ್ರಿಸ್ತರು ಮಾಡಿದಂಥ ಸೂಚಕ ಕಾರ್ಯಗಳು ಇಷ್ಟೇ ಅಲ್ಲ, ನಾವು ಸತ್ಯವೇದದಲ್ಲಿ ಬರೆಸಿರುವಷ್ಟು ಮಾತ್ರ ಅಲ್ಲ, ಇನ್ನೂ ಬಹಳ ಇದೆ. ಅದರಲ್ಲಿ ಯಾವುದು ಬರಿಬೇಕು, ಅದರಲ್ಲಿ ಯಾವುದು ಬರಿಬಾರ್ದು ಅಂತ ಹೇಳಿ ಸೆಲೆಕ್ಟ್ ಮಾಡಿದವರು ಯಾರು? ಪರಿಶುದ್ಧಾತ್ಮ ದೇವರು. ಅದನ್ನೇ ಪೇತ್ರನ 2ನೇ ಪತ್ರಿಕೆ 1:21 ಹೇಳುತ್ತೆ. ಜೊತೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 16-13 ಸಹ ಹೇಳುತ್ತೆ. ಪರಿಶುದ್ಧಾತ್ಮ ದೇವರು ಬಂದು ಅಲ್ಲಿ ಯೇಸುಕ್ರಿಸ್ತರು ಒಂದು ಮಾತು ಹೇಳ್ತಾರೆ, ಇನ್ನೂ ನಿಮ್ಮ ಹತ್ರ ಹಂಚ್ಕೋಬೇಕಾಗಿರುವಂತಹ ತುಂಬ ವಿಚಾರ ಇದೆ, ಆದರೆ ನಾನು ಈಗಲೇ ಅದನ್ನೆಲ್ಲ ಹೇಳಿದರೆ ನಿಮಗೆ ಹೊರಲಿಕ್ಕೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಸತ್ಯದ ಆತ್ಮನು ನಿಮ್ಮ ಹತ್ರ ಬಂದು ಸಕಲ ವಿಷಯದಲ್ಲೂ ಏನೇನು ಬರೆಸಬೇಕು ಮುಂದೆ ಪ್ರತಿಯೊಂದೊಂದು ವಿಚಾರದಲ್ಲೂ ನಿಮ್ಮನ್ನು ಸರ್ವಸತ್ಯಕ್ಕೆ ನಡೆಸುವಂತಹದ್ದು ಪರಿಶುದ್ಧಾತ್ಮರ ಜವಾಬ್ದಾರಿ. ಇದು ಪರಿಶುದ್ಧಾತ್ಮರ ಕೆಲಸ. ಅಂದರೆ ನಮ್ಮ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮರು ಮಾಡಿದಂಥ ಕೆಲಸಗಳಲ್ಲಿ ಇದೆಲ್ಲ ಬರುತ್ತೆ. ಅದೇ ವಚನದಲ್ಲಿ 16-13 ಪರಿಶುದ್ಧಾತ್ಮ ದೇವರು ಭವಿಷ್ಯತ್ತನ್ನು ನುಡಿದಿದ್ದಾರೆ ಸತ್ಯವೇದದಲ್ಲೇ. ಪ್ರಕಟಣೆ ಗ್ರಂಥದಲ್ಲಿ ಇದೆಯಾ? ಮುಂದೆ ಏನಾಗುತ್ತೆ ಅಂತಲೂ ಇದೆಯಾ ಇಲ್ವಾ? ಸತ್ಯವೇದದಲ್ಲಿ ಇದೆ. ಆ ಭವಿಷ್ಯತ್ತನ್ನು ತಿಳಿಸ್ಕೊಡುವಂತಹ ಪರಿಶುದ್ಧಾತ್ಮರ ಕಾರ್ಯಕ್ರಮ ಅದು ಸತ್ಯವೇದದಲ್ಲಿ ನಡೆದು ಹೋಗಿದೆ, ಸತ್ಯವೇದದ ರಚನೆಯಲ್ಲಿ. ಓಕೆ, ಈಗ ನಾವು ಆಲೋಚನೆ ಮಾಡಿರುವಂತಹ ಇಷ್ಟೂ ಸಹ ನಾವಿರುವಂತಹ ಕಾಲಕ್ಕೆ ಹಿಂದೆ ಪರಿಶುದ್ಧಾತ್ಮರು ನಡೆಸಿದಂತಹ ಕೆಲಸಗಳು. ಈಗ ನಮ್ಮ ಕಾಲದಲ್ಲಿ ಯೋಚನೆ ಮಾಡೋಣ, ನಮ್ಮ ಜೊತೆ ಪರಿಶುದ್ಧಾತ್ಮರ ಕೆಲಸ ಏನು? ಪ್ರಸ್ತುತ ಕ್ರೈಸ್ತವ್ಯದಲ್ಲಿ, ಪ್ರಸ್ತುತ ಲೋಕದಲ್ಲಿರುವಂತಹ ಮನುಷ್ಯರು, ಇವರ ಪಕ್ಷವಾಗಿ, ಇವರ ಕುರಿತಂತೆ ಪರಿಶುದ್ಧಾತ್ಮರ ಕೆಲಸ ಏನು? ಏನನ್ಸುತ್ತೆ ಪ್ರಿಯರೇ ನಮಗೆ? ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾರೆ. ಪರಿಶುದ್ಧಾತ್ಮ ದೇವರು ಸೆಕೆಂಡ್ ಡಿವಿಷನ್ಗೆ ಬಂದಿದ್ದೀವಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಕಾಲದಲ್ಲಿ ಪರಿಶುದ್ಧಾತ್ಮ ದೇವರು ಏನು ಪಾತ್ರವನ್ನು ಪೋಷಿಸ್ತಿದ್ದಾರೆ ಅಂತ ಹೇಳಿ ಆಲೋಚನೆ ಮಾಡ್ತಿದ್ದೀವಿ. ಓಕೆ, ಅದನ್ನು ಆಲೋಚನೆ ಮಾಡುವುದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾರೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಸಹ ಬಂದಿದ್ದೀವಿ. ಅಂದರೆ ಬರದೇ ಇರುವಂಥವ್ರ ಜೊತೆ ಪರಿಶುದ್ಧಾತ್ಮ ದೇವರು ಇಲ್ಲ ಅಂತಲ್ಲ. ಆಮೇಲೆ ಯಾರ್ಯಾರು ಚರ್ಚಿಗೆ ಬಂದಿಲ್ವೋ ಅವ್ರಿಗೆಲ್ಲ ಮೆಸೇಜ್ ಹಾಕಿ ನಿಮ್ಮ ಜೊತೆ ಪರಿಶುದ್ಧಾತ್ಮ ದೇವರಿಲ್ಲ, ಅದಕ್ಕೋಸ್ಕರ ನೀವು ಬಂದಿಲ್ಲ, ಇದೆಲ್ಲ ಬೇಡ. ಕಾರಣಗಳಿಂದ ಸ್ವಲ್ಪ ಜನ ಬರದೇ ಇರಬಹುದು. ಓಕೆ, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ವಿಶ್ವಾಸ, ನಂಬಿಕೆ ನಮ್ಮೆಲ್ಲರಿಗೂ ಇದ್ದರೆ ಆ ಪರಿಶುದ್ಧಾತ್ಮ ದೇವರನ್ನು ನಮ್ಮ ಜೊತೆನೇ ಇಟ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಇವಾಗ ಅರ್ಥ ಆಗುತ್ತೆ ನಮ್ಗೆ. ಒಂದೊಂದು ರೆಫರೆನ್ಸ್ಗಳನ್ನು ಓದಬೇಕಾದ್ರೂ ಸಹ ಮೊದಲನೇದಾಗಿ ಪರಿಶುದ್ಧಾತ್ಮರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ? ನಾವು ಈ ಕಾಲದಲ್ಲಿರುವಂತಹ ಜನರಿಗೆ ಯಾವ್ಯಾವ ರೀತಿ ಸಹಾಯ ಮಾಡ್ತಾರೆ? ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಆತನು ಬಂದು
ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಪಾಪ ಯಾವುದು? ಯಾವುದು ಪಾಪ ಅಲ್ಲ. ನೀವು ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ನೀತಿ ಅಂದರೆ ಏನು? ನಾವು ಅಂದ್ಕೊಂಡಿರುವಂತಹದ್ದೇ ನೀತಿನ? ಇನ್ನು ದೇವರ ಲೆಕ್ಕದಲ್ಲಿ ಬೇರೆ ಏನಾದರೂ ನೀತಿ ಇದೆಯಾ? ಪಾಪ, ನೀತಿ, ನ್ಯಾಯ ತೀರುವಿಕೆ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಈ ವಿಚಾರಗಳೆಲ್ಲ ಅರಿವನ್ನು ಹುಟ್ಟಿಸುವಂಥ ಕೆಲಸ ಯಾವುದು ಮನುಷ್ಯರಿಗೆ? ಯಾರದ್ದು? ಪವಿತ್ರಾತ್ಮರದ್ದು. ನಮಗೆ ಗೊತ್ತಾಗ್ತಿಲ್ಲ ಬ್ರದರ್, ಈ ತಪ್ಪನ್ನು ಏನಕ್ಕೋಸ್ಕರ ಮಾಡಿದೆ? ಗೊತ್ತಿಲ್ಲದೆ ಮಾಡಿದೆ. ಒಂದು ಸಾರಿ ಸರಿ, ಎರಡನೇ ಸಾರಿ ಈ ಪಾಪವನ್ನು ಏನಕ್ಕೋಸ್ಕರ ಮಾಡಿದೆ? ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಈ ಪಾಪವನ್ನು ಮಾಡಬೇಕಾದ್ರೆ ನನ್ನ ಮನಸ್ಥಿತಿ ಎಲ್ಲಿತ್ತು, ನನ್ನ ಆಲೋಚನೆ ಎಲ್ಲಿತ್ತು, ನನ್ನ ಹತ್ರ ಇರಲಿಲ್ವಾ? ನನಗೆ ಗೊತ್ತಿಲ್ಲದೆ ಏನಾದರೂ ಮಾಡಿಬಿಟ್ನ? ಹಾಗಾದರೆ ಖಚಿತವಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇಲ್ಲ. ನಮಗೆ ಗೊತ್ತಿಲ್ಲದೆ ಮಾಡಿದ್ದೀವಿ ಅಂತ ನಾವು ಅಂತಿದ್ದೀವಿ ಅಂದರೆ ಒಂದು ದೊಡ್ಡ ಪಾಪ ಮಾಡಿ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇಲ್ಲ. ಯಾಕೆ? ಇದ್ದಿದ್ರೆ ಏನು ಮಾಡ್ತಾಯಿದ್ರು? ಅದು ಒಳ್ಳೆಯದು ಕೆಟ್ಟದು ಅಂತ ಹೇಳಿ ಖಚಿತವಾಗಿ ನಮಗೆ ಆಲೋಚನೆಯನ್ನು ಕೊಡ್ತಾಯಿದ್ರು. ಕೊಟ್ಟಿಲ್ವ ಪರಿಶುದ್ಧಾತ್ಮ ದೇವರು? ಅಥವಾ ಪರಿಶುದ್ಧಾತ್ಮ ದೇವರು ಇದ್ದೂ ಸಹ ಹೇಳಿದ್ರು ನಾವು ಕೇಳಿಲ್ವ? ಎರಡೇ ಪಾಸಿಬಿಲಿಟೀಸ್ ಅಲ್ವಾ? ಒಂದು, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇಲ್ಲ. ಎರಡನೇದು, ಪರಿಶುದ್ಧಾತ್ಮ ದೇವರು ಹೇಳಿದ್ರು ಕೇಳಿಲ್ಲ. ಪರಿಶುದ್ಧಾತ್ಮರ ಮೊದಲನೇ ಕೆಲಸ ಇದು. ಈ ಲೋಕಕ್ಕೆ ಬಂದು ಪಾಪ ಯಾವುದು? ಯಾವುದು ಪಾಪ ಅಲ್ಲ, ಯಾವುದು ನೀತಿ, ಯಾವುದು ನೀತಿ ಅಲ್ಲ. ಏಕೆಂದರೆ ಮನುಷ್ಯರು ತಾವು ಒಂದು 4 ವಿಚಾರವನ್ನು ನೆನಪಲ್ಲಿ ಇಟ್ಕೊಂಡು ಇದೇ ನೀತಿ, ಬಡವರು ಸಹಾಯ ಮಾಡಿದ್ರೆ ಇಷ್ಟೇ ನೀತಿ ಅನ್ನುವಂಥ ಒಂದು ಚೌಕಟ್ಟಿನಲ್ಲಿರ್ತಾರೆ. ಅಷ್ಟೇ ಅಲ್ಲ ನೀತಿ. ದೇವರ ದೃಷ್ಟಿಯಲ್ಲಿ ನೀತಿ ಅಂದರೆ ಇನ್ನೂ ಅಧಿಕವಾಗಿ. ಶಾಸ್ತ್ರಿಗಳು ಪರಿಸಾಯರಿಗೂ ನೀತಿ ಇತ್ತು, ಆದರೆ ಆ ನೀತಿ ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ. ನಮ್ಮ ನೀತಿ ಯಾವುದಕ್ಕಿಂತ ಹೆಚ್ಚಾಗಿರಬೇಕಂತೆ? ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತ ಅಧಿಕವಾಗಿರಬೇಕು, ಹೆಚ್ಚಾಗಿರಬೇಕು. ಯಾವುದು ಪಾಪ, ಯಾವುದು ನೀತಿ, ಇದೆಲ್ಲ ತಿಳಿಸ್ಕೊಡುವಂಥ ಕೆಲಸ ಯಾರ್ದು? ಪರಿಶುದ್ಧಾತ್ಮ ದೇವರದ್ದು. ಆ ಪರಿಶುದ್ಧಾತ್ಮ ದೇವರು ನಮ್ಗೆ ತಿಳಿಸ್ಕೊಡ್ಬೇಕಾದ್ರೆ ಏನು ಮಾಡಬೇಕು? ಫಸ್ಟು ದೀಕ್ಷಾ ಸ್ನಾನ ತೊಗೋಬೇಕು. ಹೌದಾ? ಆ ದೀಕ್ಷಾ ಸ್ನಾನ ತೊಗೊಂಡಿಲ್ಲ ಅಂತ ಅಂದ್ಕೊಳ್ಳಿ, ತಿಳಿಸ್ಕೊಡ್ತಾರ? ಇದನ್ನೆಲ್ಲ ತಿಳಿಸ್ಕೊಡ್ತಾರ? ಅದು ಕಂಡೀಷನ್. ನೀವು ದೀಕ್ಷಾ ಸ್ನಾನ ತೊಗೊಳ್ಳಿ, ನನ್ನ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳಿ ಮಕ್ಕಳ, ಆಮೇಲೆ ಪರಿಶುದ್ಧಾತ್ಮ ದೇವರನ್ನು ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ. ಇದು ತಂದೆ ಆಗಿರುವಂತಹ ದೇವರು ಹಾಕಿರುವಂಥ ಕಂಡೀಷನ್. ಇದು ಆಜ್ಞೆ ಆದರೆ ನಮಗೆ ಗೊತ್ತಾ? ಆರ್ಡರ್. ಅದನ್ನು ಮಾಡಾಗೋಗಿದೆ. ಪರಿಶುದ್ಧಾತ್ಮ ದೇವರು ದೀಕ್ಷಾ ಸ್ನಾನ ತೊಗೊಂಡ್ರೆ ಮಾತ್ರ ನಮ್ಮ ಜೊತೆ ಇರುವಂತಹದ್ದು. ಆ ದೀಕ್ಷಾ ಸ್ನಾನ ತೊಗೊಳ್ಳದೆ ಹೋದರೆ ಯಾವುದು ಪಾಪ, ಯಾವುದು ನೀತಿ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದೆಲ್ಲ ಗೊತ್ತಿಲ್ಲದೆ ಆಟೋಮ್ಯಾಟಿಕ್ಕಾಗಿ ಮೋಸ ಹೋಗ್ತಿರುವಂತಹದ್ದು ಪ್ರತಿದಿನ ನಡೀತಾನೆ ಇರುತ್ತೆ ನಮ್ಮ ಜೀವನದಲ್ಲಿ. ನೆಕ್ಸ್ಟ್, ಪರಿಶುದ್ಧಾತ್ಮ ದೇವರ ಇನ್ನೂ ಏನೇನು ಕೆಲಸಗಳಿದೆ? ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಆದರೆ ಆ ಸಹಾಯಕನು ಅಂತಾರೆ, ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಇನ್ನೂ ಏನು ಮಾಡ್ತಾರಂತೆ ಪವಿತ್ರಾತ್ಮರು? ಉಪದೇಶಿಸಿ ನೆನಪಿಗೆ ತರುವರು. ಉಪದೇಶಿಸಿ ನೆನಪಿಗೆ ತರುವರು. ಆ ಕಾಲದಲ್ಲಿ ಸತ್ಯವೇದವನ್ನು ಬರಿಬೇಕಾದ್ರೆ ಅವ್ರಿಗೆಲ್ಲ ಉಪದೇಶಿಸಿದ್ದು ಪವಿತ್ರಾತ್ಮರೇ. ಸತ್ಯವೇದ ಬರೆಸಿ ಮುಗ್ದೋಯ್ತು. ಬರೆಸಿ 2000 ವರ್ಷ ಆಗೋಯ್ತು ಸುಮಾರು ಸತ್ಯವೇದವನ್ನು ಬರೆಸಿ ಮುಗಿಸಿ. ಈಗ ಬರೆಸಿರುವಂತಹ ವಿಚಾರಗಳನ್ನು ಮತ್ತೆ 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 ನೆನಪಿಗೆ ತರುವಂತಹದ್ದು ಯಾರ ಕೆಲಸ? ಪವಿತ್ರಾತ್ಮನ ಕೆಲಸ. ನಮಗೂ ಆಗಾಗ ಅನ್ನಿಸ್ತಿರುತ್ತಲ್ವ, ಸಭೆಗೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ, 1-2 ವಾರ ಕಂಟಿನ್ಯೂಸ್ ಆಗಿ. ಬಹಳಷ್ಟು ಜನರಿಗೆ ಒಂದು ಫೀಲ್ ಇರುತ್ತೆ, ಎಲ್ಲೋ ದೇವರಿಂದ ದೂರ ಆಗ್ತಿದ್ದೀನಲ್ವ, ಎಲ್ಲೋ ದೇವರ ಸಹವಾಸದಿಂದ, ಸಂಘ ಸಹವಾಸದಿಂದ ದೂರ ಆಗ್ತಿದ್ದೀನಲ್ವ. ಈ ಫೀಲ್ ಯಾವತ್ತಾದರೂ ನಮಗೆ ಬಂದಿದೆಯಾ? ಕೊಡುವಂತಹದ್ದು ಯಾರು? ಈ ಫೀಲನ್ನು ಕೊಡುವಂತಹದ್ದು ಯಾರು? ಸಂಘ ಸಹವಾಸದಲ್ಲಿ ನೀನಿರಬೇಕು. 1ನೇ ಶತಮಾನದಲ್ಲಿ ಅಪೊಸ್ತಲರೆಲ್ಲರೂ ಸೇರಿ ಆರಾಧನೆ ಮಾಡ್ತಿದ್ರು. ಮನೆಯಲ್ಲಿ ಕೂತ್ಕೊಂಡು ನಾವು ಮನೆಯಲ್ಲೇ ಆರಾಧನೆ ಮಾಡ್ತೀವಿ, ನಾವು ಒಬ್ಬರೇ ಆರಾಧನೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸಂಘದಲ್ಲಿ ಅವಕಾಶ ಇದ್ದಾಗ ದಯವಿಟ್ಟು ಕೂಡಿ ಎಲ್ಲರೂ ಸೇರಿ ಆರಾಧನೆ ಮಾಡಬೇಕು. ಸಂಘ ಸಹವಾಸ ಅತ್ಯಂತ ಮುಖ್ಯವಾಗಿರುವಂತಹದ್ದು. ರೊಟ್ಟಿ ದ್ರಾಕ್ಷಾರಸ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಇದಕ್ಕೆ ಕೈ ಹಾಕಲೇಬೇಕು. ಈ ಮಾತುಗಳನ್ನೆಲ್ಲ ಮತ್ತೆ ನಮಗೆ ಮೆಲುಕು ಹಾಕಿ ನಮಗೆ ಆಲೋಚನೆ ಬರ್ತಿದೆ, ಸಂಘದಿಂದ ಎಲ್ಲೋ ದೂರ ಆಗ್ತಿದ್ದೀನಿ, ದೇವರಿಂದ ದೂರ ಆಗ್ತಿದ್ದೀನಿ, ರೊಟ್ಟಿ ದ್ರಾಕ್ಷಾರಸ ತೊಗೊಂಡಿಲ್ಲ, ವಾಕ್ಯ ಕೇಳೋದ್ರಿಂದ ಎಲ್ಲೋ ದೂರ ಆಗ್ತಿದ್ದೀನಿ ಅನ್ನುವಂಥ ಆಲೋಚನೆ ಬರ್ತಿದೆ ಅಂದರೆ ಯಾರು ನೆನಪಿಸ್ತಿದ್ದಾರೆ ಅಂತ ಅದರ ಅರ್ಥ? ಪರಿಶುದ್ಧಾತ್ಮ ದೇವರು, ಪವಿತ್ರಾತ್ಮರು. ಕಿವಿಗೊಡ್ತಿದ್ದೀವ ಪವಿತ್ರಾತ್ಮರು ಹೇಳುವಂತಹ ಮಾತಿಗೆಲ್ಲ? ಪವಿತ್ರಾತ್ಮರು ಬಂದು ಯಾವುದು ಪಾಪ, ಯಾವುದು ನೀತಿ, ಯಾವುದು ನ್ಯಾಯ ತೀರುವಿಕೆ, ಇದನ್ನೆಲ್ಲ ಹೇಳ್ತಾರಂತೆ. ನೆಕ್ಸ್ಟ್
ಅದರ ಜೊತೆ ಈಗಾಗಲೇ ಬರೆದಿರುವಂತಹ ವಿಚಾರಗಳನ್ನು ಮತ್ತೆ ನೆನಪಿಗೆ ತೊಗೊಂಬರ್ತಾರಂತೆ. ಅವಾಗವಾಗ ಅನ್ನಿಸ್ತಿರುತ್ತಲ್ವ ಪ್ರಿಯರೇ, ನಮಗೂ ಒಂದು ಪಾಪವನ್ನು ಮಾಡುವುದಕ್ಕಿಂತ ಮುಂಚೆ 2 ವಾಯ್ಸ್ ಕೇಳಿಸ್ತಿರುತ್ತೆ, ಹೌದಾ? ನಮ್ಮ ದೇಹದಲ್ಲಿ ಏನೇನು? ಒಂದು ವಾಯ್ಸು ಪಾಪ ಮಾಡು, ಇನ್ನೊಂದು ವಾಯ್ಸು ಮಾಡಬೇಡ, ಅದು ದೇವರ ಆಜ್ಞೆ, ಆ ಕೆಲಸವನ್ನು ನೀನು ಮಾಡಬಾರ್ದು. ಅದರಲ್ಲಿ ನಾವು ಯಾವುದನ್ನು ಕೇಳ್ತಿದ್ದೀವಿ? ಈ ಒಳ್ಳೆ ವಾಯ್ಸ್ ಬರ್ತಿರುವಂತಹದ್ದು ಪರಿಶುದ್ಧಾತ್ಮರದ್ದೇ ಅಂತೆ. ನಮಗೆ ವಾಕ್ಯವನ್ನು ಮತ್ತೆ ನೆನಪಿಸ್ತಿರುವಂತಹದ್ದು ಪರಿಶುದ್ಧಾತ್ಮರದ್ದೇ ಅಂತೆ. ತಪ್ಪು ಮಾಡಿದ್ದಕ್ಕೆ ದಾವೀದನ ಜೀವನ ನೋಡು, ತಪ್ಪು ಮಾಡಿದ್ದಕ್ಕೆ ಸಂಸೋನನ ಜೀವನ ನೋಡು, ಇದನ್ನೆಲ್ಲ ಪರಿಶುದ್ಧಾತ್ಮರು ನೆನಪಿಸ್ತಾರಂತೆ ನಮಗೆ ಬಂತು. ಇದೆಲ್ಲ ಪರಿಶುದ್ಧಾತ್ಮರ ಕೆಲಸ. ದೊಡ್ಡದ ಚಿಕ್ಕದ ಪ್ರಿಯರ ಈ ಕೆಲಸವನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತು? ಪರಿಶುದ್ಧಾತ್ಮರ ಕೆಲಸ ದೊಡ್ಡದೇನ? ಒಬ್ಬ ಮನುಷ್ಯನ ಜೊತೆ 24 ಗಂಟೆನೂ ಇರುವಂತಹದ್ದು ಅಂದರೆ ತಮಾಷೆನ? ನಾವು ಇರ್ತೀವಿ ಒಬ್ಬ ಮನುಷ್ಯನ ಜೊತೆ 24 hours ಸಹ. ಭಕ್ತರ ಜೀವನ, ನಮ್ಮ ಜೀವನಗಳೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ಸಂಡೇ ಬೆಳಿಗ್ಗೆಯಿಂದ ಹಿಡಿದು 1 ಗಂಟೆವರೆಗೂ ದೇವರ ಸಹವಾಸದಲ್ಲಿರ್ತೀವಿ. ಮನೆಗೆ ಹೋದರೂ ಸಹ 1-2 ಪ್ರಸಂಗಗಳನ್ನು ಕೇಳಿದ್ವಿ ಅಂತ ಅಂದ್ಕೊಳ್ಳಿ. ಆದರೆ ಅದಾದಮೇಲೆ 1 hour ಗ್ಯಾಪ್ ಬಂದಿರುತ್ತೆ, ಹೌದಾ? 1 hour ಗ್ಯಾಪ್ ಬಂದಿರುತ್ತೆ. ಆವಾಗ ಲೋಕದ ಆಲೋಚನೆಗಳು, ತಪ್ಪಾದ ಆಲೋಚನೆಗಳು, ಪಾಪದ ಆಲೋಚನೆಗಳು ಯಾವುದು ಎಲ್ಲ ತಲೆಯಲ್ಲಿ ಬಂದಿರುತ್ತೆ, ಹೌದಾ? ಹಾಗಾದರೆ ನಾವು ಹೇಗಿರುವಂತಹ ಭಕ್ತರು? ಸ್ವಲ್ಪ ಬೆಚ್ಚಗೆ, ಸ್ವಲ್ಪ ತಣ್ಣಗೆ, ಹೌದಲ್ವಾ? ಸ್ವಲ್ಪ ದೇವರ ಸಹವಾಸದಲ್ಲಿ, ಸ್ವಲ್ಪ ಲೋಕದ ಸಹವಾಸದಲ್ಲಿ. ಈಗ ಪರಿಶುದ್ಧಾತ್ಮರ ಕೆಲಸವನ್ನು ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ನಮ್ಮ ಜೊತೆನೇ ಇರಬೇಕು 24 hours. ಅವರು ಒಂದು ವೇಳೆ ನಮ್ಮ ಮನಸ್ಸನ್ನು ವೆಕೇಟ್ ಮಾಡಿ, ನಮ್ಮ ಮನಸ್ಸನ್ನು ಖಾಲಿ ಮಾಡಿ ಹೋದರೆ ರೆಡಿಯಾಗಿರ್ತಾನೆ ಯಾರು? ಅಪವಾದಿ ಬಂದು ಆಕ್ರಮಣ ಮಾಡ್ಕೊಳ್ಲಿಕ್ಕೆ. ಹಾಗಾದರೆ ನಾವು ಭಕ್ತರಾಗಿರುವಂತಹ ನಾವು, ಸಭೆಯಲ್ಲಿ ಪ್ರತಿ ವಾರ ಸೇರ್ತಿರುವಂತಹ ನಾವು, ನಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಪವಿತ್ರಾತ್ಮರು. ಈಗ ನಾವು ಒಂದು ತಪ್ಪನ್ನು ಮಾಡಿದ್ರೆ ಪರಿಶುದ್ಧಾತ್ಮರು ಒಂದು ಪುಟ್ಟ ಚಿಕ್ಕ ತಪ್ಪನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಪರಿಶುದ್ಧಾತ್ಮ ದೇವರು ಒಳಗಡೆನೇ ಇರ್ತಾರೆ. ನಮ್ಮನ್ನು ಬಿಟ್ಟು ಹೋಗ್ತಾರ. ಬಿಟ್ಟೋದ್ರೆ ಯಾರು ಬರ್ತಾರೆ ಅಂತ ಗೊತ್ತವ್ರಿಗೆ? ಅಪವಾದಿ ಬರ್ತಾನೆ. ಏನೇನು ಮಾಡಿಸ್ತಾನೆ ಅಪವಾದಿ ಬಂದರೆ ನಮ್ಮ ಕೈಯಲ್ಲಿ ಹೇಳಿ? ಆ ಕಾಲದಲ್ಲಿ ಸೌಲನ ಜೊತೆ ಪವಿತ್ರಾತ್ಮ ದೇವರಿದ್ದರು. ಈಗಾಗಲೇ ನಾವು ನೋಡ್ಕೊಂಡು ತುಂಬ ಸಾರಿ ಮಾತಾಡ್ಕೊಂಡಿದ್ದೀವಲ್ವ. ಸೌಲನ ಜೊತೆ ಯಾರಿದ್ರು? ಪವಿತ್ರಾತ್ಮ ದೇವರು. ಸೌಲನು ಒಂದು ತಪ್ಪು ಮಾಡಿದ ನಂತರ ಏನಾದರೂ ಸಮುವೇಲನ ಮೊದಲನೇ ಗ್ರಂಥ 16ನೇ ಅಧ್ಯಾಯ 14ನೇ ವಚನ. ಸಮುವೇಲನ ಮೊದಲನೇ ಗ್ರಂಥ 16ನೇ ಅಧ್ಯಾಯ 14ನೇ ವಚನ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಅಂದರೆ ಶುರು ಆಯ್ತು ಅಲ್ಲಿಗೆ. ಇನ್ನೇನು ಪವಿತ್ರಾತ್ಮರನ್ನು ನಮ್ಮ ಹೃದಯದಿಂದ ತೆಗೆದ್ರೆ ಇನ್ನು ಯಾರು ರೆಡಿಯಾಗಿರ್ತಾರೆ? ದುಷ್ಟಾತ್ಮ. ಆಟೋಮ್ಯಾಟಿಕ್ಕಾಗಿ ಅದಕ್ಕೆ ಪವರ್ ಕೊಟ್ಟಿದ್ದಾರೆ ದೇವರು. ಪವಿತ್ರಾತ್ಮರು ಯಾರ್ಯಾರ ಹೃದಯದಲ್ಲಿ ಇಲ್ವೋ, ಯಾರ್ಯಾರ ಹೃದಯದಲ್ಲಿ ಖಾಲಿ ಇದೆಯೋ, ಯಾರ್ಯಾರ ಹೃದಯದಲ್ಲಿ ಪವಿತ್ರಾತ್ಮರು ಇಲ್ವೋ, ನೀನು ಹೋಗಿ ಆಕ್ರಮಣ ಮಾಡ್ಬೋದು. ಇರುವಂತಹದ್ದು 2 ಆಪ್ಷನ್. ಇಟ್ಕೊಂಡ್ರೆ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮರನ್ನು ಇಟ್ಕೋಬೇಕು, ಇಲ್ಲದೆ ಹೋದರೆ ದುಷ್ಟಾತ್ಮನನ್ನು ಇಟ್ಕೋಬೇಕು. ಖಾಲಿ ಇಟ್ಕೊಳ್ತೀವಿ ಅಂದರೆ ಆಪ್ಷನ್ ಇಲ್ಲ ನಮ್ಮ ಹೃದಯ ಖಾಲಿ ಇಟ್ಕೊಳ್ತೀನಿ, ಪವಿತ್ರಾತ್ಮರು ಬೇಡ ದುಷ್ಟಾತ್ಮರು ಬೇಡ ಅಂದರೆ ಅನ್ನುವಂತಹ ಆಪ್ಷನ್ ಇಲ್ಲ. ಇಟ್ಕೊಂಡ್ರೆ ಪವಿತ್ರಾತ್ಮರನ್ನು ಇಟ್ಕೋಬೇಕು, ಇಲ್ಲಾಂದರೆ ದುರಾತ್ಮ ಆಟೋಮ್ಯಾಟಿಕ್ಕಾಗಿ ಬರ್ತಾನೆ. ನಮ್ಮ ಹೃದಯ ಖಾಲಿ ಇರಲಿಕ್ಕೆ ಅವಕಾಶ ಇಲ್ಲ. ಸೌಲನ ಜೀವನ ಏನಾಯಿತು ಗೊತ್ತಲ್ವ ನಿಮಗೆ? ಪವಿತ್ರಾತ್ಮ ದೇವರು ಸೌಲನನ್ನು ಬಿಟ್ಟು ಹೋದ ನಂತರ ಸೌಲನ ಜೀವನ ಏನಾಯಿತು? ದುರಾತ್ಮ ಬಂತು. ಏನೇನು ಮಾಡಿಸ್ತು? ಸೌಲನ ಕೈಯಲ್ಲಿ ಬಂತು. ಇನ್ನೊಂದು ಸ್ವಲ್ಪ ಕಾಲ ಅದಾದ ನಂತರ ನೀವು ಓದ್ಕೊಂಡು ಹಾಗೆ 1-2 ಪೇಜ್ ತಿರುಗಿಸಿದ್ರೆ ಗೊತ್ತಾಗೋಗುತ್ತೆ. ದಾವೀದನ ಮೇಲೆ ಅವಾಗ ಶುರು ಆಯಿತು ಸೌಲನಿಗೆ. ಏನು? ಹೊಟ್ಟೆ ಕಿಚ್ಚು. ಇಷ್ಟು ದಿನ ಇತ್ತ, ಇವಾಗ ಏನಕ್ಕೆ ಬಂತು? ಅಷ್ಟೇನಾ? ಹಾಗಾದರೆ ದುಷ್ಟಾತ್ಮ ಬಂದರೆ ಏನೇನು ಹೊಸ ಗುಣಗಳನ್ನೆಲ್ಲ ತೊಗೊಂಡು ಬರ್ತಾನೆ. ಅದಕ್ಕೋಸ್ಕರನೇ ಪರಿಶುದ್ಧಾತ್ಮರು ನಮ್ಮ ಜೀವನದಲ್ಲಿ, ನಮ್ಮ ಹೃದಯಗಳಲ್ಲಿ ಇರಬೇಕಾದ್ರೆ, ಒಂದು ಚಿಕ್ಕ ತಪ್ಪನ್ನು ಮಾಡಿದಾಗ ಪರಿಶುದ್ಧಾತ್ಮ ದೇವರು ನಮ್ಮ ಹೃದಯವನ್ನು ಬಿಟ್ಟು ಹೋಗೋದಿಲ್ಲ. ಯಾಕೆ? ನಾನು ಬಿಟ್ಟೋದ್ರೆ ಅಪವಾದಿ ಬರ್ತಾನಲ್ವ. ನಾವೇ ಒಂದು ಘೋರವಾಗಿರುವಂತಹ ತಪ್ಪುಗಳನ್ನು ಮಾಡಿ, ತಪ್ಪನ್ನು ಎಚ್ಚರಿಕೆ ಕೊಟ್ಟ ಮೇಲೂ ಈ ತಪ್ಪನ್ನು ಮಾಡಿ, ಇನ್ನೊಂದು ಎಚ್ಚರಿಕೆ ಕೊಟ್ಟ ಮೇಲೂ ಇನ್ನೊಂದು ತಪ್ಪನ್ನು ಮಾಡಿ, ಹೀಗೆ ಕಂಟಿನ್ಯೂ ಆಗಿ ಅವ್ರ ಮಾತನ್ನು ಕೇಳದೇ ಇರಬೇಕಾದ್ರೆ ಬಿಟ್ಟು ಹೊರಟೋಗ್ತಾರೆ. ಆವಾಗ ಬರ್ತಾನೆ. ಹಾಗಾದರೆ ಚಿಕ್ಕ ತಪ್ಪುಗಳನ್ನು ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲೇ ಇರ್ತಾರ ಪರಿಶುದ್ಧಾತ್ಮ ದೇವರು? ಹೌದು. ನೊಂದ್ಕೊಳ್ತಿದ್ದಾರೆ. ನಾವು ತಪ್ಪನ್ನು ಮಾಡಬೇಕಾದ್ರೆ ನೊಂದ್ಕೊಳ್ತಿದ್ದಾರೆ. ಯಾಕೆಂದರೆ ನಮ್ಮನ್ನು ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋದಿಲ್ಲ ಅಲ್ವಾ ಪವಿತ್ರಾತ್ಮರು. ನಾವು ಒಂದು ಸಾರಿ ಪವಿತ್ರಾತ್ಮರನ್ನು ನಮ್ಮ ಹೃದಯದಲ್ಲಿ ಕೂರಿಸ್ಕೊಂಡಿದ್ದೀವಿ ಅಂದರೆ ನಮ್ಮನ್ನು ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋದಿಲ್ಲ ಅಲ್ವಾ. ಹಾಗಿದ್ರೆ ನಾವು ಪ್ರತಿ ಪಾಪಗಳನ್ನು ಮಾಡಬೇಕಾದ್ರೆ ಪವಿತ್ರಾತ್ಮ ದೇವರಿಗೆ ನೋವಾಗ್ತಿದೆ, ಬಾಧೆ ಆಗ್ತಿದೆ, ದುಃಖ ಆಗ್ತಿದೆ. ಎಷ್ಟು ಸರಿ ಗುರುತಿಸಿದ್ದೀವಿ ಇದನ್ನು?
ಪ್ರತಿ ತಪ್ಪನ್ನು ಮಾಡಬೇಕಾದ್ರೆ ಎಷ್ಟು ಸಾರಿ ನಮ್ಮಲ್ಲಿರುವಂಥ ಪವಿತ್ರಾತ್ಮನ ಜೊತೆ ನಾವೇ ಮಾತಾಡ್ಕೊಂಡಿದ್ದೀವಿ ಅಂದರೆ ಆ ಕಡೆಯಿಂದಲೂ ಸೌಂಡ್ ಕೇಳಿಸುತ್ತೆ ಅಂತಲ್ಲ. ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವು ಮಾಡಿರುವಂತಹ ತಪ್ಪನ್ನು ನಿಮಗೆ ನೋವಾಯಿತಾ, ನಿಮಗೆ ಬಾಧೆ ಆಯಿತಾ ಅನ್ನುವಂತಹ ಮನಸ್ಥಿತಿ ನಮಗೆ ಎಷ್ಟು ಸಾರಿ ಬಂದಿದೆ. ಒಂದು ಸುಳ್ಳು ಹೇಳಿದ್ರೆ ಬಾಧೆ ಪಡುವಂಥವ್ರು ಪವಿತ್ರಾತ್ಮರು, ಹೊಟ್ಟೆ ಕಿಚ್ಚುಪಟ್ಟರೆ ಬಾಧೆ ಪಡುವಂಥವ್ರು ಒಳಗಡೆ ಇರುವಂಥ ಪವಿತ್ರಾತ್ಮರು. ಬಿಟ್ಟು ಹೋಗಬೇಕು ಅನಿಸಿದ್ರೂ ಸಹ ನಾನು ಬಿಟ್ಟು ಹೋದರೆ ಅಪವಾದಿ ಬರ್ತಾನಲ್ಲ ಅನ್ಯಾಯವಾಗಿ, ಈತನ ಜೀವನವನ್ನೇ ಹಾಳು ಮಾಡ್ತಾನಲ್ವ ಅನ್ನುವಂಥ ಉದ್ದೇಶದಿಂದ ನಮ್ಮ ಜೊತೆ ಎಲ್ಲ ಇದ್ದಾರೆ ಪ್ರಿಯರೇ. ಇವತ್ತಿಗೂ ಸಹ ನಾವು ಮಾಡುವಂಥ ತಪ್ಪುಗಳು, ನಾವು ಮಾಡುವಂಥ ಪಾಪಗಳು ಇದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಇದ್ದಾರೆ. ಏನಕ್ಕೋಸ್ಕರ? ಅವ್ರು ಖಾಲಿ ಮಾಡಿದ್ರೆ ನೆಕ್ಸ್ಟ್ ರೆಡಿ ಇದ್ದಾನೆ ಅಪವಾದಿ ಬರಲಿಕ್ಕೆ. ಅವನು ಒಬ್ಬನೇ ಅಲ್ವಂತೆ ಅಪವಾದಿ, ಎಷ್ಟು ಜನರನ್ನು ಕರ್ಕೊಂಬರ್ತಾನಂತೆ. ದೀಕ್ಷಾ ಸ್ನಾನ ತೊಗೋಬೇಕಾದ್ರೆ ಏನಾಯಿತು ಹೇಳಿ? ನಮ್ಮ ಹೃದಯದಲ್ಲಿರುವಂಥ ಅಪವಾದಿಯನ್ನು ತೆಗೆದು ಹೇಳಿ ಮುಂದೆ ಪವಿತ್ರಾತ್ಮರನ್ನು ಕೂರಿಸ್ಕೊಂಡಿದ್ದೀವಿ. ಓಕೆ, ಈಗ ಅಪವಾದಿ ಹೊರಗಡೆ ಇದ್ದಾನೆ, ಹೌದಾ? ಆ ವಚನವನ್ನು ಒಂದು ಸಾರಿ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 43ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ